ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಥವಾ ಮ್ಯಾನೇಜ್ಮೆಂಟ್ ಅಕೌಂಟ್ನ ಸಬ್ಜೆಕ್ಟ್ನಲ್ಲಿ ಬರುವಂತಹ ಕಾಸ್ಟ್ ಆಫ್ ಇಕ್ವಿಟಿ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಕಾಸ್ಟ್ ಆಫ್ ಇಕ್ವಿಟಿ ಮೇಲೆ ಪ್ರಶ್ನೆ ಕೇಳಿದಾಗ ಅದನ್ನ 3 ಬಾರಿ ಕೇಳ್ತಾರೆ. ಇಶ್ಯೂಡ್ ಆಟ್ ಪಾರ್, ಇಶ್ಯೂಡ್ ಆಟ್ ಡಿಸ್ಕೌಂಟ್, ಇಶ್ಯೂಡ್ ಆಟ್ ಪ್ರೀಮಿಯಂ ಅಂತ 3 ರೀತಿ ಸಾಲ್ವ್ ಮಾಡೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ನಾ ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಎ ಕಂಪ್ನಿ ಇಶ್ಯೂಸ್ 10,000 ಇಕ್ವಿಟಿ ಶೇರ್ಸ್ ಆಫ್ 100 ಈಚ್. ಒಂದು ಕಂಪ್ನಿ 10,000 ಇಕ್ವಿಟಿ ಶೇರುಗಳನ್ನ, ಸಾಮಾನ್ಯ ಶೇರುಗಳನ್ನ ₹100 ಮುಖ ಬೆಲೆಗೆ ಬಿಡುಗಡೆ ಮಾಡ್ತಾ ಇದೆ. ಕಂಪ್ನಿ ಹ್ಯಾಸ್ ಬೀನ್ ಪೇಯಿಂಗ್ 20% ಡಿವಿಡೆಂಡ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ಈ ಇಕ್ವಿಟಿ ಶೇರುಗಳನ್ನ ಖರೀದಿ ಮಾಡೋರಿಗೆ ಲಾಭಾಂಶ 20%, ಡಿವಿಡೆಂಡ್ 20% ಕೊಡ್ತಾ ಇದೆ. ಶೇರ್ ಹೋಲ್ಡರ್ಸ್ ಫಾರ್ ದ ಫಾಸ್ಟ್ 5 ಇಯರ್ಸ್, 5 ವರ್ಷಗಳಿಂದ ಕೊಡ್ತಾ ಇದೆ. ಕಾಸ್ಟ್ ಆಫ್ ಬ್ರೋಕರೇಜ್, ಅದರ ಬ್ರೋಕರೇಜ್ ಕಾಸ್ಟ್ ಕಮಿಷನ್ 5% ಇದೆ. ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಪಿಟಲ್ ಇಫ್ ಇಶ್ಯೂಡ್ ಆಟ್ ಪಾರ್, ಇಫ್ ಇಶ್ಯೂಡ್ ಆಟ್ 10% ಡಿಸ್ಕೌಂಟ್, ಇಫ್ ಇಶ್ಯೂಡ್ ಆಟ್ 10% ಪ್ರೀಮಿಯಂ. ಸೊ ಇಷ್ಟು ರೀತಿ ಅಡ್ಜಸ್ಟ್ಮೆಂಟ್ ಇದೆ. ಸೊ ಈಗ ಏನ್ ಮಾಡ್ಬೇಕಂದ್ರೆ ನೀವು 3 ಬಾರಿ ಈ ಫಾರ್ಮುಲಾನ್ ಬರ್ಕೋಬೇಕು. ಯಾಕಂದ್ರೆ ಕ್ವಶನ್ ಅಲ್ಲಿ 3 ಸಲ ಕ್ವಶನ್ ಇದೆ. ಸೊ ಫಾರ್ಮುಲಾ ಏನು? ಕಾಸ್ಟ್ ಆಫ್ ಇಕ್ವಿಟಿ KE is equal to ಡಿವಿಡೆಂಡ್ ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಇಂಟು 100. ಸೊ ಈಗ ಡಿವಿಡೆಂಡ್ ಅಂದ್ರೆ ಯಾವುದು? ಪ್ರಶ್ನೆಯಲ್ಲಿ ಡಿವಿಡೆಂಡ್ ಅನ್ನು ವರ್ಡ್ ಕೊಟ್ಟು ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಸೊ ಅದನ್ನೇ ನಾವು ಡಿವಿಡೆಂಡ್ ಅಂತ ಕರಿತೀವಿ. ಈ ಪ್ರಶ್ನೆಯಲ್ಲಿ 20% ಡಿವಿಡೆಂಡ್ ಅಂತ ಇದೆ. ಸೊ ಪ್ರಶ್ನೆಯಲ್ಲಿ 20% ಡಿವಿಡೆಂಡ್ ಇದೆ, ಅದನ್ನೇ ನಾವು ಡಿವಿಡೆಂಡ್ ಅಂತ ಕರಿತೀವಿ. ಸೊ ನೀವು ಎಷ್ಟು ಮೆಥಡ್ ಬಿಡಿಸ್ತಿರ್ತಾರ ಮೂರಕ್ಕೂ ಕೂಡ ಡಿವಿಡೆಂಡ್ 20 ಅಂತ ತಗೊಳ್ಳೋದು. ಸೊ ಪ್ರಿನ್ಸಿಪಲ್ ಅಮೌಂಟ್ ಚೇಂಜ್ ಆಗುತ್ತೆ. ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡೋಣ. ಸೊ ಪ್ರಿನ್ಸಿಪಲ್ ಅಮೌಂಟ್ ನಲ್ಲಿ ಏನಿರುತ್ತೆ, ಫಸ್ಟ್ FV ತಗೋಬೇಕು. FV ಅಂದ್ರೆ ಫೇಸ್ ವ್ಯಾಲ್ಯೂ. ಈಚ್ ಏನ್ ಕೊಟ್ಟಿರ್ತಾರೆ ಪ್ರಾಬ್ಲಮ್ ನಲ್ಲಿ ಅದನ್ನ ಫೇಸ್ ವ್ಯಾಲ್ಯೂ ಅಂತ ತಗೋತೀವಿ. ಈ ಪ್ರಶ್ನೆ ನಾವು ಪಾರ್ ಬಿಡಿಸ್ತಾ ಇದೀವಿ. ಮೊದಲನೇದು ಅಂದ್ರೆ ಡಿಸ್ಕೌಂಟ್ ಮತ್ತು ಪ್ರೀಮಿಯಂ ವ್ಯಾಲ್ಯೂನ 0 ಇಟ್ಕೊಂಡು ಬಿಡಿಸೋದು. ಕಾಸ್ಟ್ ಆಫ್ ಕ್ಯಾಪಿಟಲ್ ಪ್ರಶ್ನೆಯಲ್ಲಿ ಎಷ್ಟಿದೆ? 5% ಇದೆ. ₹100 ಮೇಲೆ 5% ಮಾಡ್ಕೋಬೇಕು, ₹5 ಆಗುತ್ತೆ. ಸೊ ಈಗ ₹100 ನಲ್ಲಿ ₹5 ಅಷ್ಟೇ ಮೈನಸ್ ಮಾಡಿದಾಗ ಪ್ರಿನ್ಸಿಪಲ್ ಅಮೌಂಟ್ 95 ಆಯ್ತು. ಪ್ರಶ್ನೆಯಲ್ಲಿ ಡಿವಿಡೆಂಡ್ ಎಷ್ಟು? 20. ನಾವು ಕಂಡುಹಿಡಿದ್ರು ಪಿ ಅಮೌಂಟ್, ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 95. ಮಲ್ಟಿಪ್ಲಿಕೇಶನ್ ಅದನ್ನ 100 ಮಾಡಿದಾಗ ಕಾಸ್ಟ್ ಆಫ್ ಇಕ್ವಿಟಿ ಅಟ್ ಪಾರ್ ಸಿಗುತ್ತೆ. ಸೊ ₹20 ಡಿವೈಡೆಡ್ ಬೈ 95 ಇಂಟು 100. ಸೊ ಕಾಸ್ಟ್ ಆಫ್ ಇಕ್ವಿಟಿ 21.05. ಇದು ಒಂದು ಮೆಥಡ್. ಸೊ ಎರಡನೇ ಮೆಥಡ್ ಡಿಸ್ಕೌಂಟ್ 10% ಇಟ್ಕೊಂಡು ಬಿಡಿಸಿದಾಗ ಏನಾಗುತ್ತೆ ನೋಡೋಣ. ಸೊ ಡಿಸ್ಕೌಂಟ್ 10% ಇಟ್ಕೊಂಡು ಬಿಡಿಸೋಣ. ಸೊ ಡಿವಿಡೆಂಡ್ ಚೇಂಜ್ ಆಗಲ್ಲ. ಸೊ ಪ್ರಶ್ನೆಯಲ್ಲಿ ಡಿವಿಡೆಂಡ್ ಎಷ್ಟು ಪರ್ಸೆಂಟ್ ಕೊಟ್ಟಿರ್ತಾರೆ ಅದನ್ನೇ 20 ಅಂತ ನಾವು ಡೈರೆಕ್ಟ್ ಆಗಿ ತಗೋತೀವಿ. ಫೇಸ್ ವ್ಯಾಲ್ಯೂ ಅಂದ್ರೆ ಪ್ರಶ್ನೆಯಲ್ಲಿರುವಂತ ಫೇಸ್ ವ್ಯಾಲ್ಯೂ, ಈಚ್ ವ್ಯಾಲ್ಯೂ, ಶೇರಿನ ಪ್ರತಿಯೊಂದು ಶೇರಿನ ಬೆಲೆ ಈಚ್ ಅಂತ ಕೊಟ್ಟಿರ್ತಾರಲ್ಲ ಅದನ್ನ. ಸೊ ಇದನ್ನ ಡಿಸ್ಕೌಂಟ್ ತಗೊಂಡ್ ಬಿಡಿಸ್ತಾ ಇದೀವಿ. 10% ಡಿಸ್ಕೌಂಟ್ ಇದೆ ಪ್ರಶ್ನೆಯಲ್ಲಿ. ₹100 ಮೇಲೆ 10% ಮಾಡಿದಾಗ ₹10 ಬರುತ್ತೆ. ಸೊ ಪ್ರೀಮಿಯಂ ಇಲ್ಲ, ನಾವು ಬಿಡಿಸ್ತಿರೋಂಥ ಬಿ ಮೆಥಡ್ ನಲ್ಲಿ ಪ್ರೀಮಿಯಂ ಇಲ್ಲ. ಕಾಸ್ಟ್ 5% ಇದೆ. ₹100 ಮೇಲೆ 5% ಮಾಡಿದಾಗ ₹5 ಬರುತ್ತೆ. ಸೊ ₹100ದಲ್ಲಿ ಈಗ 10 ಮತ್ತು 5 ಮೈನಸ್ ಮಾಡಿದಾಗ 85 P ಆಗುತ್ತೆ. ಡಿವಿಡೆಂಡ್ ₹20, ಪ್ರಿನ್ಸಿಪಲ್ ಅಮೌಂಟ್ ₹85 ಇಂಟು 100 ಮಾಡಿದಾಗ ಕಾಸ್ಟ್ ಆಫ್ ಇಕ್ವಿಟಿ, ಸೊ ಡಿವಿಡೆಂಡ್ 20 ಡಿವೈಡೆಡ್ ಬೈ 85 ಇಂಟು 100 ಮಾಡಿದಾಗ 23.52. ಇನ್ನು ಮೂರನೇ ಮೆಥಡ್ ಪ್ರೀಮಿಯಂ ಇಟ್ಕೊಂಡು ಬಿಡಿಸೋಣ. ಸೊ ಪ್ರಶ್ನೆಯಲ್ಲಿ ಎಷ್ಟಿದೆ ಪ್ರೀಮಿಯಂ ನೋಡಿ. ಸೊ ಪ್ರಶ್ನೆಯಲ್ಲಿ ಮೂರನೇದ್ದು 10% ಪ್ರೀಮಿಯಂ ಇದೆ. ಸೊ 10% ಪ್ರೀಮಿಯಂ ಇಟ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ನೋಡೋಣ. ಸೊ ಅಗೇನ್ ಸೇಮ್, ಡಿವಿಡೆಂಡ್ ಚೇಂಜ್ ಆಗಲ್ಲ. ಡಿವಿಡೆಂಡ್ 20ನೇ ತಗೋಬೇಕು. ಫೇಸ್ ವ್ಯಾಲ್ಯೂ ಪ್ರಶ್ನೆಯಲ್ಲಿ 100 ಈಚ್ ಇದೆ. ಈ ಸಲ ನಾವು ಡಿಸ್ಕೌಂಟ್ ತಗೊಳ್ತಾ ಇಲ್ಲ, ಪ್ರೀಮಿಯಂ ತಗೋತಾ ಇದೀವಿ. 10% ಇದೆ ಪ್ರಶ್ನೆಯಲ್ಲಿ. ಸೊ ₹100 ಮೇಲೆ 10% ಮಾಡಿದಾಗ ₹10 ಬರುತ್ತೆ. ಕಾಸ್ಟ್ ₹100 ಮೇಲೆ 5% ಇದೆ ಪ್ರಶ್ನೆಯಲ್ಲಿ, ₹5 ಬರುತ್ತೆ. ಸೊ ₹100ಕ್ಕೆ 10 ಪ್ಲಸ್ ಆಡ್ ಮಾಡಿ ₹5 ಮೈನಸ್ ಮಾಡಿದಾಗ 105 ಬರುತ್ತೆ. ಈಗ ನಾವು ಫಾರ್ಮುಲಾದಲ್ಲಿ ತುಂಬೋಣ. ₹20 ಡಿವಿಡೆಂಡ್, ₹105 ಪ್ರಿನ್ಸಿಪಲ್ ಅಮೌಂಟ್ ಇಂಟು 100. ಇದು ಫಾರ್ಮುಲಾದಲ್ಲಿ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡೋದಕ್ಕೋಸ್ಕರ ಇಂಟು 100 ಮಾಡ್ತೀವಿ. ಸೊ ಈಗ ಕ್ಯಾಲ್ಕುಲೇಷನ್ ಮಾಡಿದಾಗ 20 ಡಿವೈಡೆಡ್ ಬೈ 105 ಇಂಟು 100 19.04. ಸೊ ಇದಿಷ್ಟು ನಿಮ್ದು ಕಾಸ್ಟ್ ಆಫ್ ಇಕ್ವಿಟಿ ಮೇಲೆ ಪ್ರಶ್ನೆ ಕೇಳಿದಾಗ ಬಿಡಿಸುವಂತ ಮೆಥಡ್. ಮುಂದಿನ ಟಾಪಿಕ್ ನಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.